ನನ್ನದೊಂದು ಚಿಕ್ಕ ಸಹಾಯ ಏನಂದ್ರೆ ಶಾಸಕರಿಗೊಂದು ಮನವಿ ಮಾಡ್ತೀನಿ, ಆದಷ್ಟು ಬೇಗ ನಮ್ಮ ತಾಲೂಕಿಗೆ ಒಂದು ಎಲ್ರಿಗೂ ನಮಸ್ಕರಿಸುತ್ತಾ ಏನೇ ವೇದಿಕೆ ಮೇಲೆ ಆಸೀನರಾಗಿರುವಂತಹ ನಮ್ಮ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಂತಹ ರಹೀಂ ಶರೀಫ್ ಸರ್ ಅವರೇ, ತಾಲೂಕು ದೈಹಿಕ ಶಿಕ್ಷಣ ಸಂಘದ ಅಧ್ಯಕ್ಷರಂತಹ ಶಂಕರಪ್ಪ ಸರ್ ಅವರೇ, ಕಾರ್ಯದರ್ಶಿಗಳಂತಹ ನನ್ನ ಪ್ರೀತಿ ಅಣ್ಣ ನಾಗರಾಜ್ ಅಣ್ಣ ಅವರೇ, ನಮ್ಮ ರವೀಂದ್ರ ಸರ್ ಅವರೇ, ನಮ್ಮ ಖೋಖೋ ಕೋಚ್ ಆದಂತಹ ಶಿವಣ್ಣ ಅವರೇ, ಹಾಗೂ ಅಂಗೋನಹಳ್ಳಿ ದೈಹಿಕ ಶಿಕ್ಷಕರಾದಂತಹ ಮೇಡಮ್ ಅವರೇ, ವಿಜಯ್ ಅವರೇ, ಹಾಗೂ ಇಲ್ಲಿ ಸೇರಿರುವಂತಹ ಎಲ್ಲ ನನ್ನ ಪ್ರೀತಿಯ ಪುಟಾಣಿ ಮಕ್ಕಳೇ, ಏನಿವತ್ತೊಂದು ನನ್ನದೊಂದು ಚಿಕ್ಕ ಸಹಾಯ ಏನಂದ್ರೆ, ನಾನು ಒಬ್ಬ ಕ್ರೀಡಾಪಟು. ನಿಮ್ಮ ಶಾಲೆಗೆ ಮೊನ್ನೆ ಸ್ಪೋರ್ಟ್ಸ್ ಬಂದಾಗ ನಮ್ಮ ರಹೀಂ ಶರೀಫ್ ಸರ್ ಮತ್ತೆ ನಿಮ್ಮ ಶಾಲೆಯ ಮುಖ್ಯ ಶಿಕ್ಷಕರು ನಮ್ಮ ಕೈ ಒಂದು ಯಾರು ಗೆಲ್ತಾರೋ ತಾಲೂಕಲ್ಲಿ ಗೆದ್ದಂತ ಮಕ್ಕಳಿಗೆ ನಿಮ್ ಕಡೆಯಿಂದ ಖೋಖೋ ಡ್ರೆಸ್, ಜಿಲ್ಲಾ ಮಟ್ಟದ ಮಕ್ಕಳಿಗೆ ಖೋಖೋ ಡ್ರೆಸ್ ಬೇಕಂದಾಗ ನಾನು ಖಂಡಿತ ನಾನು ಮಾಡ್ಕೊಡ್ತೀನಿ ಸರ್. ನನ್ನ ಸ್ವಂತವಾಗೇ ನಾನು ಮಾಡ್ಕೊಡ್ತೀನಿ. ಯಾಕಂದ್ರೆ ನಮ್ಮ ತಾಲೂಕಿನಿಂದ ಹೋಗುವಂತಹ ಮಕ್ಕಳು ಒಳ್ಳೆ ಹೆಸರು ಮಾಡ್ಬೇಕು, ಸಾಧನೆ ಮಾಡ್ಬೇಕು ಅನ್ನೋ ಆಸೆ ಒಂದಷ್ಟೇ. ಇಲ್ಲಿ ನಮ್ಗೆ ಏನಂದ್ರೆ ಒಂಥರ ಬೇಜಾರು, ನಮ್ಮ ತಾಲೂಕಲ್ಲಿ ಎಲ್ಲೂ ಗ್ರೌಂಡ್ ಇಲ್ಲ. ಅದೊಂದು ಎಲ್ಲೋದ್ರ ಬೇಸರ ಕಾಣುತ್ತೆ. ಯಾಕಂದ್ರೆ ನಮ್ಮ ರಹೀಂ ಸರ್ ಅಂತ ಇದ್ರು, ಕೋಲಾರ ಜಿಲ್ಲೆ ತಾಲೂಕು ಪ್ರತಿಯೊಂದು ತಾಲೂಕಲ್ಲೂ ಕ್ರೀಡಾಂಗಣ ಇದೆ, ನಮ್ಮ ತಾಲೂಕಲ್ಲಿ ಇಲ್ಲ. ಮೊನ್ನೆ ನಾನು ನಮ್ಮ ಶಾಸಕರಿಗೊಂದು ಮನವಿ ಮಾಡ್ತೀನಿ, ಆದಷ್ಟು ಬೇಗ ನಮ್ಮ ತಾಲೂಕಿಗೆ ಒಂದು ಕ್ರೀಡಾಂಗಣವನ್ನು ನೀಡಿ. ಯಾಕಂದ್ರೆ ನಮ್ಮ ತಾಲೂಕಲ್ಲಿ ಪ್ರತಿಭೆಗಳು ಜಾಸ್ತಿ ಜನ ಇದ್ದಾರೆ. ಅದೇ ರೀತಿ ನನ್ನ ಸಹಕಾರ ಕೂತಂಡಳ್ಳಿ ಶ್ರೀಹರಿ NSU ತಾಲೂಕು ಅಧ್ಯಕ್ಷರು, ನನ್ನ ತಮ್ಮಂದಿರು, ನನ್ನ ಕೈಯಲ್ಲಾದ್ರೆ ಸಹಾಯ ಮಾಡ್ತೀನಿ, ನನ್ನ ಕೈಯಲ್ಲಿ ಆಗಿಲ್ಲ ಅಂದ್ರೆ ಬೇರೆಯವ್ರ ಹತ್ರ ನಾನು ಸಹಾಯ ಮಾಡ್ತೀನಿ. ಯಾವಾಗ್ಲೂ ನಾನು ಇರೋ ತನಕ ನಾನು ಕ್ರೀಡಾ ಕ್ಷೇತ್ರ ಆಗಿರ್ಬೋದು, ಶೈಕ್ಷಣಿಕ ಕ್ಷೇತ್ರ ಆಗಿರ್ಬೋದು, ಮಕ್ಕಳು ಸಾಂಸ್ಕೃತಿಕ ಆಗಿರ್ಬೋದು, ಒಂದು ಬಡವರಿಗಾಗಿರ್ಬೋದು, ನನ್ನ ಸಹಾಯನ ನಾನು ಇವಾಗ ಮುಂದುವರಿಸುತ್ತಾ, ಅದೇ ರೀತಿ ಇವಾಗ ಹೋಗುವಂತಹ ನಮ್ಮ ಅಂಗೋನಹಳ್ಳಿ ಮಕ್ಕಳಿಗೆ ಶುಭವಾಗಲಿ. ಜಿಲ್ಲಾ ಮಟ್ಟದಲ್ಲಿ ಗೆದ್ದು ರಾಜ್ಯ ಮಟ್ಟಕ್ಕೂ ಆಯ್ಕೆಗಳಂತೆ ನನ್ನ ಶುಭಾಶಯ ಕೊಡಿಸ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್.